ನಿಖಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಮಾರ್ನಿಂಗ್ ಡ್ರಿಂಕ್ಸ್ ನೆಲ್ಲ ಕುಡ್ಕೊಂಡು ಮತ್ತೆ ನನ್ನ ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಮುಗಿಸ್ಕೊಂಡು ಬ್ರೂನೋಗೆ ಹೇರ್ ಡ್ರೈ ಮಾಡ್ಬೇಕಿತ್ತು. ಅದನ್ನ ಮಾಡ್ಕೊಂಡು ನಿಂತಿದ್ದೆ. ನಮ್ ಬ್ರೂನೋಗಂತೂ ಹೇರ್ ಡ್ರೈ ಮಾಡಿಸ್ಕೊಳ್ಳೋದ್ರಲ್ಲಿ ಸಿಗೋ ಖುಷಿ ಇನ್ಯಾವ್ದ್ರಲ್ಲೂ ಸಿಗಲ್ಲ ಅನ್ಸುತ್ತೆ. ಹೇರ್ ಡ್ರೈಯರ್ ಆನ್ ಮಾಡ್ತಿದಂಗೆ ಎಲ್ಲಿದ್ರು ಪಟ್ ಅಂತ ಓಡ್ ಬರ್ತಾನೆ. ಇನ್ನ ನಿಮ್ಗಳ ಮನೇಲಿ ಬೆಕ್ಕನ್ ಮರಿಗಳಿಗೆ ಏನಾದ್ರು ಕಣ್ಣು ಈ ತರ ರೆಡ್ ಆಗಿ ಇನ್ಫೆಕ್ಷನ್ ಆಗಿದ್ರೆ ಮೆಡಿಕಲ್ ಅಲ್ಲಿ ಸಿಪ್ಲಾಕ್ಸ್ ಅಂತ ಇದೊಂದು ಐ ಡ್ರಾಪ್ ಸಿಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ದಿನಕ್ಕೆ 3 ಸತಿ ಒಂದೊಂದು ಡ್ರಾಪ್ ಅಪ್ಲೈ ಮಾಡಿ. ಇನ್ನ ತಿಂಡಿಗಂತ ಇವತ್ತು ಇಡ್ಲಿ ಮತ್ತೆ ಮಟನ್ ಸಾಂಬಾರ್ ತಿನ್ಕೊಂಡೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಲಾಲ್ನಳ್ಳಿಗೆ ಹೋಗ್ಬೇಕಿತ್ತು, ಅಂದ್ರೆ ನನ್ನ ಫ್ರೆಂಡ್ ಮನೆಗೆ. ಅಲ್ಲೋಗಿ ಅವಳನ್ನ ಮೀಟ್ ಮಾಡಿ ಏನ್ ಕೆಲಸ ಇತ್ತು ಅದ್ರಲ್ಲಿ ಅರ್ಧ ಮುಗಿಸ್ಕೊಂಡು ಮೊಟ್ಟೆ ತರದಂತ ಅಂಗಡಿಗೆ ಓಡ್ ಬಂದು ಈ ನನ್ ಮಗ ತಲೆ ಅಲ್ಲಾಡ್ಸ್ಕೊಂಡು ಅಲ್ಲೇ ಕುತ್ಕೊಂಡು ನನ್ನನ್ನ ನೋಡ್ತಾ ಇದ್ದ. ಎಲ್ಲೋ ಮೊಟ್ಟೆ ವಾಸನೆ ಬರ್ತೈತಲ್ಲ ಅಂತ ಎದ್ದೋಡ್ ಬಂದು ನನ್ನ ಕೈಲೇ ಇಟ್ಕೊಂಡಿದೀನೋ ಅದನ್ನೆಲ್ಲ ಮೂಸ್ಕೊಂಡು ನನ್ನನ್ನ ಸ್ಕ್ಯಾನ್ ಮಾಡ್ಕೊಂಡು ಹೋದ. ಅದಾದ್ಮೇಲೆ ನಾನು ಭಾವನ ಸೇರ್ಕೊಂಡು ಊಟಕ್ಕೆ ಅಂತ ಚಪಾತಿ ಮತ್ತೆ ಎಗ್ ಕರಿ ಮಾಡ್ಕೊಂಡಿದ್ದು. ಎಗ್ ಕರಿ ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿತ್ತು ಅನ್ಕೊಳ್ಳಿ. ನೈಸ್ ಟೇಸ್ಟ್. ಊಟ ಇಲ್ಲ ಆದ್ಮೇಲೆ ಅರ್ಧ ಕೆಲಸ ಮಿಕ್ಕಿತ್ತಲ್ಲ ಅದನ್ನ ಮಾಡ್ಕೊಂಡೆ. ಸಂಜೆ ಆಗ್ತಿದಂಗೆ ಟೆರೆಸ್ ಮೇಲೆ ಹೋಗಿ ಒಂದ್ ಲೋಟ ಕಾಫಿ ಕುಡ್ದು. ಇದು ಯಾವತ್ಲುದೋ ಕ್ಲಿಪ್ ಆಯ್ತಾ? ಯಾರೆಲ್ಲ ಈ ತರ ಟೀಗೆ ಚಪಾತಿ ಹೆಚ್ಕೊಂಡ್ ತಿಂತೀರಾ ಕಾಮೆಂಟ್ ಅಲ್ಲಿ ತಿಳಿಸಿ. ನನಗಂತೂ ಈ ತರ ಚಪಾತಿ ತಿನ್ನಕ್ಕೆ ಸಖತ್ ಇಷ್ಟ ಆಗುತ್ತೆ. ಇನ್ನ ಭಾವನ ಮನೆಯಿಂದ ಸಂಜೆನೆ ಹೊರಟು ಬಂದೆ. ರಾತ್ರಿ ಊಟಕ್ಕೆ ಅಂತ ಮುದ್ದೆ ಮತ್ತೆ ಸೇಮ್ ಮಟನ್ ಸಾಂಬಾರ್ ತಿನ್ಕೊಂಡೆ. ನಂದು ಊಟ ಆದ್ಮೇಲೆ ನಮ್ ಬೆಕ್ಕನ್ ಮರಿಗಳಿಗೆ ಮತ್ತೆ ಬೆಕ್ಕಳಿಗೆ ಊಟ ಆಗ್ತಾ ಇದ್ದೆ. ಅವ್ರಿಗೆ ಈ ತರ ಮೊಸರು ಮೊಟ್ಟೆ ಮತ್ತೆ ಅನ್ನ ಕಲ್ಸ್ಬಿಟ್ಟು ಕೊಟ್ರೆ ಸಕ್ಕದಾಗಿ ಬ್ಯಾಟಿಂಗ್ ಮಾಡ್ತಾರೆ. ಈ ಡೈಲಿ ವ್ಲಾಗ್ ನಾನು ಶೂಟ್ ಮಾಡಿದ್ದು ಜುಲೈ 7ನೇ ತಾರೀಕು ಆಯ್ತಾ. ಅವತ್ತಿಂದ ಇವತ್ವರೆಗೂ ಈ ವಿಡಿಯೋನ ಎಡಿಟು ಮಾಡಿರ್ಲಿಲ್ಲ, ವಾಯ್ಸ್ ಓವರು ಕೊಟ್ಟಿರ್ಲಿಲ್ಲ. ಐ ನೋ ಗೈಸ್, ನನ್ನ ಡೈಲಿ ವ್ಲಾಗ್ಸ್ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಒಂದ್ 2-3 ದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ, ಡೈಲಿ ವ್ಲಾಗ್ಸ್ ಹಾಕಿ ಅಂತ ಕಮೆಂಟ್ ಅಲ್ಲಿ ಬಂದು ಕೇಳ್ತೀರಾ. ಸುಮಾರು ಜನ ತುಂಬಾ ಪ್ರೀತಿಯಿಂದ ಕಮೆಂಟ್ ಗಳು ಮಾಡ್ತೀರಾ, ತುಂಬಾ ಪ್ರೀತಿ ತೋರಿಸಿದೀರಾ, ನನಗೆ ತುಂಬಾ ಮೋಟಿವೇಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಅದೆಲ್ಲದಕ್ಕೂ. ಬಟ್ ಇವಾಗ ನನ್ನ ಪರ್ಸನಲ್ ರೀಸನ್ಸ್ ಇಂದ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಇನ್ ಮುಂದಕ್ಕೂ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ನನಗೇನೆ ಗೊತ್ತಿಲ್ಲ. ಬಟ್ ಒಂದ್ಸರಿ ನಾನು ಕಮ್ ಬ್ಯಾಕ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ ಶುರು ಮಾಡಿದ್ರೆ ಮುಂಚೆ ತರ ನನ್ನ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗೋದ್ರಲ್ಲಿ ಯಾವುದೇ ತರ ಮೋಸ ಆಗಲ್ಲ. ಹೋಪ್ ನಿಮ್ಮೆಲ್ರಿಗೂ ನನ್ನ ಸಿಚುವೇಶನ್ ಬಗ್ಗೆ ಸ್ವಲ್ಪನಾದ್ರೂ ಐಡಿಯಾ ಬಂತು ಅಂತ ಅನ್ಕೊಳ್ತೀನಿ. ಇನ್ನ ಬೆಕ್ಕಳಿಗೆಲ್ಲ ಊಟ ಹಾಕೊಟ್ಟು ನಂದು ಎಲ್ಲ ಊಟ ಆಗಿತ್ತಲ್ಲ, ಸೊ ಡೈಜೆಷನ್ ಆಗ್ಲಿ ಅಂತ ಜೀರಾ ವಾಟರ್ ಕುಡಿದು ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.